ಇದರಿಂದ ವಿಚಲಿತ ಆಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಎಂತ ಅಯೋಗ್ಯರು ಅಂತ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾವ್ರಂತೆ. ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಬರ್ತಾ ಇದ್ದಾರೆ ಬಿಜೆಪಿ ಅಯೋಗ್ಯರು ಅಂತ. ಅಯೋಗ್ಯರು ಬಿಜೆಪಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ನೋಡಿ ನಿಮ್ಮಪ್ಪ ಯಾಕೆ ಏನ್ ಮಾಡ್ತಾ ಇದ್ದೀರಿ ನೀವು? ನಿಮ್ಮಪ್ಪ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ಗೆ ಹೇಳಿ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಯೋಗ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ ಈ ದೇಶದ ಕೊಬ್ಬರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು. ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ? ಅಲ್ಲೆಲ್ಲಾರ ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ನ ನೋಡ್ಕೊ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು. ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನ ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿನ್ಗೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗ್ಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಲೇ ಆರ್ ಎಸ್ ಎಸ್